ಸಭಾಪತಿಗಳೇ ಉತ್ತರ ಒದಗಿಸಲಾಗಿದೆ. ನೇರವಾಗಿ ಕೇಳಿ, ಭಾಷಣ ಮಾಡಂಗಿಲ್ಲ, ಹೇಳ್ಬಿಡ್ತೀನಿ. ಮಾನ್ಯ ಸಭಾಪತಿಗಳೇ, ಮಾರ್ಚ್ ಮೊದಲನೇ ವಾರದೊಳಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು, ಜಿಲ್ಲಾ ಸರ್ಕಾರಿ ವೈದ್ಯರು ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಅವನು ಈಡೇರಿಸಬೇಕು, ಇಲ್ಲದಿದ್ದರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ತಿಳ್ಕೊಂಡು ಕಾಲ್ ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಮೊನ್ನೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರು ಅವರು, ಎಚ್ ಸಿ ಮಹದೇವಪ್ಪ ಅವರು ಆ ಅಸೋಸಿಯೇಷನ್ದಲ್ಲೆಲ್ಲ ಕರೆಸಿ ಮುಂದೆ ಜನರಿಗೆ ಆಗ್ತಕ್ಕ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಅವ್ರನ್ನ ಕರೆಸಿ ಕೆಲವೊಂದು ಅವ್ರಿಗೆ ಭರವಸೆ ಕೊಟ್ಟದನ್ನು ವಿಡ್ರಾ ಮಾಡಿಸಾರ. ಹೀಗಾಗಿ ಮೊದಲು ನಾನು ಸರ್ಕಾರಕ್ಕೆ ದಿನೇಶ್ ಗುಂಡೂರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಪ್ರಮುಖವಾದಂಥ 13-14 ಬೇಡಿಕೆ ಆ ಚರ್ಚೆ ಸಂದರ್ಭದೊಳಗೆ ಏನೇನು ಅವರು ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ 4 ಉಪಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಡೀಟೇಲ್ ಕೊಟ್ಟಾರ, 4-5 ಕೇಳಂಗಿಲ್ಲ, 2 ಕೇಳಿ. ಎಲ್ಲ ಕೊಟ್ಟಿದ್ದಾರೆ ಡೀಟೇಲ್, 4-5 ಕೊಟ್ಟಿದ್ದಾರೆ ಸರ್. ಕೇಳಿ ಬೇಕು ಕೇಳಿ, ಮಾತ್ರ ಕೇಳ್ತೀನಿ ಸರ್. 2ಕ್ಕಿಂತ ಹೆಚ್ಚು ಕೊಡಂಗಿಲ್ಲ, ಕೇಳಂಗಿಲ್ಲ ಸರ್. ನಾನು 2ಕ್ಕಿಂತ ಹೆಚ್ಚು ಕೊಡಂಗಿಲ್ಲ, ಇಷ್ಟೇ. ಪ್ರತಿಯೊಬ್ಬರಿಗೂ 2. ನೀವು ಹೆಚ್ಚಿನ ಸಭಾಪತಿಗಳೇ, ಇವರು 13-14 ಸಚಿವರೇ, 13-14 ಬೇಡಿಕೆಯೊಳಗೆ ಕೆಲವೊಂದು ಬೇಡಿಕೆಗಳು ಹಿಂಗದಾವಲ್ಲ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇಲ್ಲ, ಫೈನಾನ್ಷಿಯಲ್ ಬರ್ಡನ್ ಇಲ್ಲ. ನಿಮ್ಮ ಹಂತದೊಳಗೆ ಅವನ್ನ ಬಗೆಹರಿಸುವ ಇಲಾಖೆ ಹಂತದೊಳಗೆ. ಉದಾಹರಣೆಗಾಗಿ ಅವ್ರು ಕೇಳಿದ್ದೇನಪ್ಪ ಅಂತಂದ್ರೆ C&R ಬದಲಾವಣೆ, ಸೀನಿಯಾರಿಟಿ ಪಟ್ಟಿ ಪ್ರಕಟ ಮಾಡೋದು, ಆಮೇಲೆ ಪ್ರಮೋಷನ್ ಕೊಡೋದು. ಇದ್ರ ಜೊತೆಗೆ ಇವತ್ತು ವರ್ಗಾವಣೆ ನೀತಿಯೊಳಗೆ ಅದು ಬದಲಾವಣೆ ತರೋದು. ಇವೆಲ್ಲ ಇಲಾಖೆ ಹಂತೊಳಗೆ, ಅಧಿಕಾರಿಗಳ ಹಂತೊಳಗೆ ಮಾಡ್ತಕ್ಕಂಥ ಕೆಲಸ. ಈ ನೋಡಿ, C&R ಸುಮಾರು 50 ವರ್ಷದ್ದು. ಇಲಾಖೆ ನೌಕರರು ಕೇಳ್ತಾ ಇದ್ದಾರೆ ಬದಲಾವಣೆ ಮಾಡಿ ಯಾವುದೋ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ಇರ್ತದೆ, ಪ್ರಮೋಷನ್ಗೂ ಎಲಿಜಿಬಿಲಿಟಿ ಇರ್ತದೆ. ಅದು ಲೋಪದೋಷದ ಬದಲಿ ಮಾಡಂತಂದ್ರು ಕೂಡ 50 ವರ್ಷದ ಇನ್ನೂ ಹಂಗೆ ಇಟ್ಕೊಂಡು ಕೂತ್ಕೊಂಡಿರಿ. ಇದು ನೀವು ಮಾಡ್ಬೋದಾಗಿತ್ತಲ್ಲ, ವಿಳಂಬ ಯಾಕೆ? ವಿಳಂಬ ಆಗ್ಲಿಕ್ಕೆ ಕಾರಣ ಏನು? ಇದು ಒಂದೇದ್ದು. ಸೀನಿಯಾರಿಟಿ ಪಟ್ಟಿ ಏನು ಸರ್ ಇದು? ಸೀನಿಯಾರಿಟಿ ಪಟ್ಟಿ ರೂಲ್ಸ್ ಪ್ರಕಾರ ಪ್ರತಿ ವರ್ಷ ಡಿಸೆಂಬರ್ದೊಳಗೆ ನೀವು ಪ್ರಕಟ ಮಾಡ್ಬೇಕು ಲಿಸ್ಟು. 13 ವರ್ಷಗಟ್ಟಲೆ ಮಾಡಿಲ್ಲ ಅಂದ್ರೆ ಸರ್ ಏನು ಸರ್ ಇದು? ಇರ್ಬೋದು, ಏನಾದರೂ ಕಾರಣಗಳಿರ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ. ಆದರೆ ಏನೇ ಸಮಸ್ಯೆ ಇದ್ದರೂ, ಕಾರಣ ಇದ್ದರೂ ಕೂಡ ಅದನ್ನು ನೀವು ಬಗೆಹರಿಸ್ಬೇಕಲ್ಲ. ಬಗೆಹರಿಸಲಿಲ್ಲ ಅಂದರೆ ಎಷ್ಟು ದಿನ ಪೆಂಡಿಂಗ್ ಇಡ್ತೀರಿ? ಸೀನಿಯಾರಿಟಿ ಪಟ್ಟಿ ನೀವು ಮಾಡಲಿಲ್ಲ ಅಂದರೆ ಪ್ರಮೋಷನ್ ಕೊಡಕ್ಕೆ ಬರೋಂಗಿಲ್ಲ. ಪ್ರಮೋಷನ್ ಆಗಲಿಲ್ಲ ಅಂದ್ರೆ ಆರ್ಥಿಕ ನಷ್ಟ ಆಗ್ತದೆ ಅವ್ರಿಗೆ. ಹಾಗೆ ಇವತ್ತು ವರ್ಗಾವಣೆ ನೀತಿ ಹೇಳಿದಾರೆ ಅವರು. ಇಡೀ ವರ್ಷದಕ್ಕೂ ಟ್ರಾನ್ಸ್ಫರ್ ಮಾಡೋದಾ 6% ಮಾಡ್ಬೇಕಂತ ಕಾನೂನದ, ಅದ್ರ ಹೆಚ್ಚಿಗೆ ಮಾಡ್ತಾರೆ. ಇಡೀ ವರ್ಷ ವರ್ಗಾವಣೆ ಮಾಡ್ತಾ ಹೋಗೋದು ಆರೋಪದ. ಸರ್, ಇದ್ರ ಬಗ್ಗೆ ಉತ್ತರ ಕೊಡಿ ಸರ್. ಸಭಾಪತಿಗಳು 2ನೇ ಪ್ರಶ್ನೆ ಕೇಳ್ಯಾರ, 2ನೇ ಪ್ರಶ್ನೆ ಕೇಳ್ತೇನೆ ನಾನು. ಸಚಿವರು ಯಾಕೆ ವಿಳಂಬ ಕಾರಣ ಏನು? ಈಗ ಮಾನ್ಯ ಸಭಾಪತಿಗಳೇ, ಈಗ ಮಾನ್ಯ ಸಂಕನೂರವರು ಏನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಪೂರ್ತಿಯಾದ ಉತ್ತರಗಳೆಲ್ಲ ಕೊಟ್ಟಿದ್ದೇನೆ. ಈಗ ಏನು ಈ ವೃಂದ ಮತ್ತು ನೇಮಕಾತಿಯಲ್ಲಿ C&R ರೂಲ್ಸ್ ಅಂತ ಏನು ಹೇಳ್ತೀವಿ, ಅದು ಆಗಿಲ್ಲ, ಕಳೆದ 40-50 ವರ್ಷದಿಂದ ಆಗಿಲ್ಲ ಅಂತ. ಅದಕ್ಕೋಸ್ಕರ ಈಗ ನಾವು ಅದನ್ನು ಮಾಡುವಂಥ ಹಂತಕ್ಕೆ ತೊಗೊಂಡು ಬಂದಿದ್ದೇವೆ ಕಳೆದ 2 ವರ್ಷದಿಂದ. ಯಾಕಂದರೆ ನಮ್ಮಲ್ಲಿ 200 ಕ್ಯಾಡರ್ ಇರುವಂಥ ಇಲಾಖೆ, ಭಾಳಷ್ಟು ಕಾಂಪ್ಲಿಕೇಶನ್ಗಳಿದೆ. ಇಷ್ಟು ವರ್ಷ ಮಾಡದೇ ಇರತಕ್ಕಂಥದ್ದು, ಹೊಸ ಹುದ್ದೆಗಳು ಸೃಷ್ಟಿಯಾಗಿದೆ, ಅದೆಲ್ಲ ಕೂಡ ಗೌರ್ಮೆಂಟ್ ಆರ್ಡರ್ಗಳಿಂದ ಆಗ್ತಾಯಿತ್ತು. ಸೊ ಈಗ ನಾವೊಂದು C&R ರೂಲ್ಸನ್ನು ಮಾಡಿ DPRಗೂ ಕೂಡ ಕಳಿಸಿ ಅವರು ಮತ್ತೆ ಬೇರೆ ವಾಪಸ್ ನಮ್ಗೆ ಕಳಿಸಿದ್ದಾರೆ. ಈಗ ಪ್ರಿಪೇರ್ ಆಗ್ತಾಯಿದೆ. ಸೊ ಇನ್ನೊಂದು 2 ತಿಂಗಳಲ್ಲಿ ಕಳೆದ 40 ವರ್ಷದಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾಯಿದ್ದೀವಿ. DPRಗೆ ಎಲ್ಲ ಚರ್ಚೆ ಮಾಡಿ ಅಂತಿಮ ಹಂತಕ್ಕೆ ಬಂದಿದೆ. ಅದೇ ರೀತಿ ತಾವು ಹೇಳಿದ್ರಿ ಈ ಜ್ಯೇಷ್ಠತಾ ಪಟ್ಟಿ, ಅದು ಕೂಡ ನಾವು ಗ್ರೂಪ್ A, B, C, D ಇದೆ. B, C, Dದು ನಾವು ಜ್ಯೇಷ್ಠತಾ ಪಟ್ಟಿ ಮಾಡಾಗೋಯ್ತು. ಮತ್ತು ಗ್ರೂಪ್ ಎದು ಕೂಡ ಪ್ರಾವಿಷನಲ್ ಜ್ಯೇಷ್ಠತಾ ಪಟ್ಟಿ ಮಾಡಿದ್ದು, ಅದು 13 ವರ್ಷದಿಂದ ಆಗದೇ ಇರತಕ್ಕಂಥ ಪಟ್ಟಿ. ಅದನ್ನು ನಾವು ಪ್ರಾವಿಷನಲ್ ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿದ್ದು. ಅದರಲ್ಲಿ ಸಾಕಷ್ಟು, ಯಾಕಂತ ಹೇಳಿದ್ರೆ ಮಾನ್ಯ ಸಭಾಪತಿಗಳೇ, ನಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸರಿಯಾದ ಮಾಹಿತಿಗಳು, ಅವ್ರ ಸರ್ವಿಸ್ ಎಷ್ಟು ಮಾಡಿದ್ದಾರೆ, ರೂರಲ್ ಸರ್ವಿಸ್ ಎಷ್ಟು ಮಾಡಿದ್ದಾರೆ, ಅದೆಲ್ಲ ಕೂಡ ಮಾಹಿತಿಗಳ ಡೇಟಾನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಆ ಡೇಟಾ ತೊಗೊಳ್ಳೋದಕ್ಕೂ ಕೂಡ ಭಾಳ ಕಷ್ಟ ಆಯಿತು.
ಮತ್ತು ಅದೆಲ್ಲ ಪತ್ತೆ ಹಚ್ಚಿ ಒಂದು ಹಂತಕ್ಕೆ ತೊಗೊಂಡು ಬಂದು ಪ್ರಾವಿಷನಲ್ ಲಿಸ್ಟನ್ನು ಮಾಡಿದು. ಅದ್ರ ಮೇಲೆ ತುಂಬ ಅಬ್ಜೆಕ್ಷನ್ಸ್ ಬಂತು. ಅದಕ್ಕೆ ಆ ಅಬ್ಜೆಕ್ಷನ್ಸ್ ಎಲ್ಲ ಹಿಯರ್ ಮಾಡಿ ಮತ್ತೊಂದು ಲಿಸ್ಟನ್ನು ಈಗ ತಾನೇ ನಾವು ಫೈನಲೈಸ್ ಮಾಡಿ ಬಿಡುಗಡೆ ಮಾಡಿದ್ದೀವಿ. ಅದರ ಮೇಲೆ ಇನ್ನೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅಂತ ನಾವು ಅದು ವೈದ್ಯಾಧಿಕಾರಿಗಳಿಗೆ ಹೇಳಿದ್ದೇವೆ, ನಿಮ್ಮಲ್ಲಿ ಏನಾದರೂ ಇದರಲ್ಲಿ ಗೊಂದಲ ಇದೆಯಾ ಇಲ್ವಾ ಅಂತ. ಅದಾಗಿದ್ದ ತಕ್ಷಣ ಜ್ಯೇಷ್ಠತೆ ಪಟ್ಟಿ ಆಲ್ಮೋಸ್ಟ್ ಅಂತಿಮ ಆದಂಗೆ ಅದು ನಾವು ಮಾಡ್ತೀವಿ. ಪ್ರತಿ ವರ್ಷ ಮಾಡಬೇಕು. ನೀವು ಹೇಳ್ದಂಗೆ 13 ವರ್ಷ ಮಾಡಿಲ್ಲ. ಯಾಕೆ ಮಾಡಿಲ್ಲ, ಏನು ಮಾಡಿಲ್ಲ, ಯಾರ ಕಾರಣ, ಅದಕ್ಕೆ ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ ನಾವು ಮಾಡಿದ್ದೀವಿ, ನಮ್ಮ ಸರ್ಕಾರ ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಏನು ನೌಕರರು ಹೇಳ್ತಾಯಿದ್ರು ಅದರ ಬಗ್ಗೆ. ಮತ್ತು ಪ್ರಮೋಷನ್ಸು ಮತ್ತು ಜ್ಯೇಷ್ಠತೆ ಪಟ್ಟಿ ಆದರೆ ಪ್ರಮೋಷನ್ಸ್ಗೂ ಕೂಡ ಅನುಕೂಲ ಆಗುವಂಥದ್ದೇ. ಮತ್ತು ಟ್ರಾನ್ಸ್ಫರ್ಸ್ ಹೇಳಿದ್ರೆ ವರ್ಗಾವಣೆ. ಈಗ ನಾವು ಕಳೆದ ವರ್ಷ ಪ್ರಥಮ ಭಾಳ ಅಂದರೆ ಕಾನೂನು ಆಗಿ ಇದುವರೆಗೂ ಕೂಡ ಕಾನೂನು ಇಂಪ್ಲಿಮೆಂಟೇ ಮಾಡಿರಲಿಲ್ಲ ಮಾನ್ಯ ಸಭಾಪತಿಗಳೇ ಪೂರ್ತಿ ಪ್ರಮಾಣದಲ್ಲಿ. ಅಂದರೆ ಕೌನ್ಸಿಲಿಂಗ್ ಮುಖಾಂತರ ಆಗಬೇಕು ಅಂತ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಾನೂನಿದೆ. 2000 ಬಹುಶಃ 2017ನೇ ಇಸ್ವಿಯಲ್ಲಿ ಕಾನೂನು ಮಾಡಿದ್ರು. ಆದರೆ ಯಾರು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕೂಡ ಶಿಫಾರಸುಗಳ ಮೇಲೆ ಅವರವರ ಇಷ್ಟಾನುಸಾರ ಇನ್ಫ್ಲೂಯೆನ್ಸ್ ಅನುಸಾರ ಮಾಡ್ಕೊಳ್ತಾ ಇದ್ರು. ಮತ್ತು ಬೇರೆ ಬೇರೆ ಕಾರಣಗಳು, ಮೆಡಿಕಲ್ ರೀಸನ್ಸು, ಇದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಮಾಡಿಸ್ಕೊಳ್ತಾ ಇದ್ರು. ಈಗ ನಾವು ಕಳೆದ ವರ್ಷ 5700 ವರ್ಗಾವಣೆಗಳು ಮಾಡಿದ್ವು ಕೌನ್ಸಿಲಿಂಗ್ ಮುಖಾಂತರ. ಅದು 1 ವರ್ಷ ಆಗಿದೆ. ಈಗ ಮತ್ತೆ ನೋಟಿಫೈ ಮಾಡಿದ್ದೀವಿ, ಈ ಬರೋ ತಿಂಗಳು ಕೌನ್ಸಿಲಿಂಗ್ ಮುಖಾಂತರ ಆಗುತ್ತೆ. ಅದ್ರಲ್ಲಿ ಸ್ವಲ್ಪ ಅವರಿಗೆ ಮಾರ್ಪಾಡುಗಳು ಕೇಳ್ತಾ ಇದ್ರು ವೈದ್ಯಾಧಿಕಾರಿಗಳು. ಕೆಲವು ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ನೋಡಬೇಕಾಗ್ತದೆ ಅಂತೆಲ್ಲ ಹೇಳಿದ್ದಾರೆ. ನಾವು ಒಪ್ಕೊಂಡಿದ್ದೇವೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾನವೀಯತೆಯ ದೃಷ್ಟಿಯಿಂದ ಕೇಡರ್ ರೆಕ್ರೂಟ್ಮೆಂಟ್ ಆಗ್ತದೆ ಬಿಡಿ, ರೂಲ್ಸು ಅದು 2 months ಟೈಮ್ ತೊಗೊಂಡಿದ್ದೀವಿ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಇರೋದ್ರಿಂದ. ಬಟ್ ಅದನ್ನು ಮುಗಿಸ್ತೀವಿ. ಸೊ ವರ್ಗಾವಣೆಯನ್ನು ಕೂಡ ಪಾರದರ್ಶಕವಾಗಿ ನಾವು ಮಾಡ್ತಕ್ಕಂಥದ್ದಕ್ಕೆ ನಾವು ತೊಗೊಂಡು ಬಂದಿದ್ದೇವೆ. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಸಭಾಪತಿಗಳು. ಸೊ ಆಡಳಿತಾತ್ಮಕವಾಗಿ ಇವತ್ತು ನಮ್ಮ ಇಡೀ ಇಲಾಖೆ ಭಾಳ ವ್ಯವಸ್ಥಿತವಾದಂಥ ರೀತಿಯಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗುವಂಥ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ. ರೈಟ್. ಸಭಾಪತಿಗಳೇ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಹೈಯರ್ ಎಜುಕೇಷನ್ ಅಂದ್ರೆ ಅವರ ಪದವಿಯನ್ನು ಈಗ MBBS ಆಗಿರ್ತಾರೆ, MD MS ಮಾಡೋಕ್ಕಾಗುತ್ತದೆ. ಇಲ್ಲಿವರೆಗೆ ಸರ್ಕಾರಿ ವೈದ್ಯರು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ, MD ಮಾಡಲಿಕ್ಕೆ, MS ಮಾಡಲಿಕ್ಕೆ ನೀವೇ ವೇತನ ಕೊಟ್ಟು ಕಳಿಸ್ತಿದ್ರಿ, ಫೀಸು ಕೂಡ ನೀವು ಕೊಡ್ತಿದ್ರಿ. ಈಗ ತಡಂಗೆ ನಿಲ್ಲಿಸ್ಬಿಟ್ಟಿರಿ. ಅದು ಮೆಡಿಕಲ್ ಎಜುಕೇಷನ್ ನಿಲ್ಲಿಸಿಲ್ಲ. ನಿಮ್ಮಲ್ಲಿ ಮೊದಲಾಗಿ ಇತ್ತು, ಕೊಡುವಂಥ ಪದ್ಧತಿ ಇತ್ತು. ಮತ್ತು ಯಾರು MBBS ಡಾಕ್ಟರ್ ಜಾಯ್ನ್ ಆದ್ರೆ ಮುಂದೆ MS MD ಮಾಡೋದು ಬೇಡವಾ? ಏನು ಕಾನೂನು ತಿದ್ದುಪಡಿ ಮಾಡಿರೋ ಹಂಗೆ? ಮತ್ತು ಸರ್ಕಾರದ ಒಂದು ಮೆಡಿಕಲ್ ಎಜುಕೇಷನ್ನ ಕೊಡ್ತೀರಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಪ್ಲಾನ್ದಾಗ ಇಲ್ಲಾಂದ್ರೆ ತಾರತಮ್ಯ ಆಗ್ತೈತೆ ಅದು. ಮತ್ತು ಈಗ ಡಾಕ್ಟರ್ ಸೇವೆ ಸಲ್ಲಿಸಿದ ಮ್ಯಾಗ 8-10 ವರ್ಷ ಆದ್ಮ್ಯಾಗ ಹೋಗ್ತಾರೆ, ಮಕ್ಕಳಾಗಿರ್ತಾರೆ, ತಂದೆ ತಾಯಿ ಇರ್ತಾರೆ, ಪಗಾರನ ಕೊಡೋಂಗಿಲ್ಲ, ಫೀಸು ನೀವೇ ಕಟ್ಟಿ ಅಂದ್ರೆ ಹೆಂಗೆ ಸಾಧ್ಯ ಸರ್ ಇದು? ಈಗ ಮಾನ್ಯ ಸಭಾಪತಿಗಳೇ, ಏನು ನಮ್ಮ ಸಂಕನೂರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಈ ಹೈಯರ್ ಎಜುಕೇಷನ್ಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅಂದರೆ ಇನ್ ಸರ್ವಿಸ್ ಕೋಟಾ ಏನಾಗ್ತದೆ, ನಮ್ಮ ವೈದ್ಯರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ಸು ಸುಲಭವಾಗಿ ಸಿಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಇನ್ ಸರ್ವಿಸ್ ಕೋಟಾ ಇರೋದ್ರಿಂದ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ. ನಮ್ಮವರು ಎಕ್ಸಾಮ್ ಬರೆದಾಗ ನೀಟಲ್ಲಿ ಅವ್ರಿಗೆ ಕೋಟಾ ಸಿಗ್ತದೆ, ಅದರಲ್ಲಿ ತೊಗೊಳ್ತಾ ಇದ್ರು. ಸೊ ಅದರಲ್ಲಿ ಈ MS MD ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಷನ್ ಈಕ್ವಿವೆಲೆಂಟ್ ಇರುವಂಥದ್ದು ನಮ್ಮ ಆಸ್ಪತ್ರೆಗಳು ಕೂಡ ಇದೆ, DNB ಕೋರ್ಸ್ ಅಂತ ಹೇಳ್ತೀವಿ, ಅದು ಕೂಡ PGನೇ. ಈಗ NMC ಗೈಡ್ಲೈನ್ಸ್ ಪ್ರಕಾರ ಈ DNB ಕೋರ್ಸು ಮತ್ತು MS MD ಎರಡೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ನಾವೇನು ಹೇಳಿದ್ವು ಅಂತ ಹೇಳಿದ್ರೆ, MS MDಗೆ ಹೋಗುವಂಥವ್ರು ಏನಿದ್ರು ಅಂತ ಹೇಳಿದ್ರೆ, ಅವರು 3 ವರ್ಷ ಆ ಕೋರ್ಸ್ ಮಾಡ್ತಾರೆ, ಸರ್ಕಾರ ಸಂಬಳ ಕೂಡ ತೊಗೊಳ್ತಾರೆ, ಮತ್ತು ಅವರು ಬೇರೆ ಆಸ್ಪತ್ರೆಯಲ್ಲಿ ಎಲ್ಲಿ ಅವ್ರು ಹೋಗಿ ಯಾವಾಗ ಮೆಡಿಕಲ್ ಕಾಲೇಜ್ ಸೇರ್ತಾರೆ ಅಲ್ಲಿ ಹೋಗಿ ಕೆಲಸ ಅಲ್ಲಿರ್ತಾರೆ ಅವರು. DNB ಕೋರ್ಸ್ ಮಾಡಿದ್ರೆ ನಮ್ಮ ಆಸ್ಪತ್ರೆಯಲ್ಲೇ ಇರ್ತಾರೆ. ಸೊ ನಾವು ಸಂಬಳನೂ ಕೂಡ ಕೊಡ್ತಾ ಇದೀವಿ, ಬಟ್ ನಮ್ಮ ಸರ್ವಿಸು ಕೂಡ ಸಿಗ್ತದೆ 3 ವರ್ಷ. ಸೊ ಇದನ್ನು ಮಾಡಿ MS MD ಬೇಡ ಅಂತ ನಾವು ಹೇಳ್ದು. MS MD ನಿಮ್ಮ ಸ್ವಂತ ಖರ್ಚಲ್ಲಿ ಹೋಗಿ ರೆಡಿಯಾಗಿದ್ದರೆ ನಿಮಗೆ ನಮ್ಮ ಇಲಾಖೆಗೆ ಬಂದಿರೋದ್ರಿಂದ ನಿಮಗೆ ಸೀಟ್ ಸಿಗ್ತಾ ಇದೆ, ನಿಮ್ಗೆ ಅವಕಾಶ ಸಿಗ್ತಾ ಇದೆ MS MD ಓದೋದಕ್ಕೆ. ಆದರೆ ನಾವು ನಿಮಗೆ ಸಂಬಳ ಕೊಡೋಕ್ಕೆ ಹೋಗಲ್ಲ, ಬಟ್ ಅವ್ರಿಗೆ ಇದು ಸಿಗ್ತದೆ, ಏನೋ ಸ್ಟೈಪೆಂಡ್ ಥರ ಅಮೌಂಟ್ ಕೊಡ್ತಾರೆ. ಸೊ ಅದನ್ನು ನೀವು ತೊಗೊಂಡು ಮಾಡಿ ಅಂತ ಹೇಳಿದ್ದು, ಅವರು ಅದಕ್ಕೆ ಒಪ್ಪಲಿಲ್ಲ. ಆಮೇಲೆ ನಾನು ಅದಕ್ಕೆ ಅವ್ರ ಜೊತೆ ಮಾತನಾಡಿ, ಆ್ಯಕ್ಚುಲಿ ಈಗ MS MDಗೂ ಮತ್ತು DNBಗೂ ಏನು ವ್ಯತ್ಯಾಸ ಇಲ್ಲ. ಆ್ಯಕ್ಚುಲಿ DNB ಇಸ್ ಬೆಟರ್, ಯಾಕಂದರೆ ನಮಗೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಈ ಟೀಚಿಂಗ್ ಮಾಡೋದಕ್ಕೆ ಅಕಾಡೆಮಿಕ್ ಪರ್ಪಸಸ್ಗೆ MS MD ಸ್ವಲ್ಪ ಇದಕ್ಕಿಂತ ಉತ್ತಮ ಅಂತ ಹೇಳ್ತಾರೆ. ಬಟ್ ನಮಗೆ ಟೀಚಿಂಗ್ ನಮಗೇನು ಬೇಕಾಗಿಲ್ಲ, ನಮಗೆ ಪ್ರಾಕ್ಟಿಕಲ್ ಕೆಲಸ ಮಾಡೋರು ಬೇಕಾಗಿತ್ತು. ಎನಿವೇ ನಾನು ಅದನ್ನು ಒಪ್ಕೊಂಡೆ ಮಾನ್ಯ ಸಭಾಪತಿಗಳೇ. ನಾವು ಅದನ್ನು ರಿವರ್ಸ್ ಮಾಡಿದ್ದೀವಿ. ಈಗ MS MD ಹೋಗೋದಕ್ಕೆ ವಿತ್ ಸ್ಯಾಲ್ರಿ ಹೋಗೋದಕ್ಕೆ 3 ವರ್ಷ ಅದಕ್ಕೆ ಒಪ್ಕೊಂಡಿದ್ದೀವಿ. ಇನ್ನೊಂದು ಏನು ಮುಖ್ಯವಾಗಿ ಅವ್ರ ಬೇಡಿಕೆ ಇತ್ತು ಅಂತ ಹೇಳಿದ್ರೆ, ನಾವು ಇದನ್ನು ತೊಗೊಳ್ಬಾರ್ದು ಅಂತ ಹೇಳೋದು, ಏನು ಇನ್ ಪೇಷಂಟ್ಗಳು ತೊಗೊಳ್ಬಾರ್ದು ನೀವು ಅಂತ.
ಸೊ ಅದನ್ನು ಅಬ್ಜೆಕ್ಟ್ ಮಾಡಿದ್ರು, ಅದು ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ನೀವು ಔಟ್ ಪೇಷಂಟ್ ಬೇಕಾದರೆ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಔಟ್ ಪೇಷಂಟ್ ತೊಗೊಳ್ಳಿ, ಬಟ್ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಇನ್ ಪೇಷಂಟ್ ತೊಗೋಬಾರ್ದು ಅಂತ ನಮ್ಮ ಒಂದು ತೀರ್ಮಾನ ಆಗಿತ್ತು. ಅದಕ್ಕೆ ಅವ್ರು ವಿರೋಧ ಮಾಡಿದ್ರು, ಬಟ್ ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಇನ್ ಪೇಷಂಟ್ ತೊಗೊಂಡ್ರೆ ಪ್ರೈವೇಟ್ ಪ್ರಾಕ್ಟೀಸ್ ಕಡೆ ಗಮನ ಹೆಚ್ಚಾಗ್ತದೆ, ಪಬ್ಲಿಕ್ ಪ್ರಾಕ್ಟೀಸ್ ಕಡೆ ಗಮನ ಕಮ್ಮಿ ಆಗ್ತದೆ. ಯಾಕಂದರೆ ಅಲ್ಲಿ ಪೇಷಂಟ್ಸ್ ಇರ್ತಾರೆ, ಅಲ್ಲಿ ಸರ್ಜರಿ ಮಾಡಬೇಕು, ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕು, ಅಲ್ಲೆಲ್ಲ ಪ್ರೊಸೀಜರ್ಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ, ಇದಕ್ಕೆ ಒಪ್ಕೊಂಡಿದ್ದೀವಿ. ಅವ್ರು ಇತ್ಯರ್ಥ ಆಯಿತು. ಎಲ್ಲರೂ ಕೂಡ ಇವತ್ತು ಬಂದು ವಾಪಸ್ಸು ತಗೊಂಡಿದ್ದಾರೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಕಾರ್ಯಕರ್ತರು ಸರ್ ಲಾಸ್ಟ್ ಸರ್ ದಯವಿಟ್ಟು NHM ಕಾರ್ಯಕರ್ತ ಹಿಂದಿನ ಅಧಿವೇಶನ ಕೇಳಿ ಸರ್, ನೀವು ಚುನಾವಣೆ ಪ್ರಣಾಳಿಕೆಗಳಿಗೆ NHM ಏನು ನೌಕರಿ ಮಾಡ್ತಾರೆ ಅವರಿಗೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತು ಬೇರೆ ರಾಜ್ಯದೊಳಗೆ ಮಾಡ್ಯಾರ ಸರ್. ಲಾಸ್ಟ್ ಇಯರ್ ಏನು ಮಾಡಿದ್ರಿ ಸರ್ ನೀವಂತ ಅಂದ್ರೆ 3 ತಿಂಗಳಿಗೆ 6 ತಿಂಗಳ ರಿವ್ಯೂ ಮಾಡಿಬಿಟ್ಟು ಸರ್. ದಯವಿಟ್ಟು ಅದೊಂದು ಗಂಭೀರ ಸಮಸ್ಯೆ. ಇಷ್ಟೆಲ್ಲ ಕೆಲಸ ಮಾಡಿರಿ ಸರ್ ನೀವು. ಗುತ್ತಿಗೆ ನೌಕರರ ಬಗ್ಗೆ ನಮ್ಗೆಲ್ರಿಗೂ ಸಹಾನುಭೂತಿ ಇದೆ. ನೀವಿದ್ದಾಗಲೂ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಇದು ಸಂಖ್ಯೆ ಭಾಳ ಇದೆ. ಅವ್ರಿಗೆ ರೆಗ್ಯುಲರೈಸ್ ಮಾಡಿದ್ರೆ ಅದರ ಇಂಪ್ಲಿಕೇಶನ್ಸ್ ಏನು, ಮತ್ತು ಇದು ನಮ್ಮ ಇಲಾಖೆ ಒಂದೇ ಅಲ್ಲ, ಎಲ್ಲ ಇಲಾಖೆಗಳು ಕೂಡ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತೊಗೊಂಡಿದ್ದೀವಿ. ಡಾಕ್ಟರ್ಸೇ ಇರ್ಬೋದು, NHM ಎಂಪ್ಲಾಯೀಸೇ ಇರ್ಬೋದು, CHಗಳು ಇರ್ಬೋದು, ಎಲ್ಲರೂ. ಸೊ ಗುತ್ತಿಗೆ ಆಧಾರನ ನಾವು ರೆಗ್ಯುಲರೈಸ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ದೊಡ್ಡ ಡಿಸಿಷನ್. ಅದು ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನನ್ನ ಒಂದು ಇಲಾಖೆನೂ ಅಲ್ಲ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಆಮೇಲೆ ನೋಡ್ತೀವಿ, ಮುಂದಿನ ದಿವಸ ನೋಡೋಣ.